ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗೆ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಸ್ವತಃ ಮೊಬೈಲ್ ಮುಖಾಂತರನೂ ಕೂಡ ನೀವು ಯಶಸ್ವಿಯಾಗಿ ಸೇವಾ ಸಿಂಧು ಲಾಗಿನ್ ಮಾಡಿಕೊಂಡು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು. ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವೇನಾದರೂ ಖಾಸಗಿ ಕಂಪ್ನಿಯ ನೌಕರರಾಗಿದ್ದರೆ, ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ, ಹಾಗೆಯೇ ಬ್ಯಾಂಕ್ ಉದ್ಯೋಗಗಳಾಗಿದ್ದರೆ, ಫೈನಾನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ, ಕೆಲವು ಡ್ರೈವಿಂಗ್ ಫೀಲ್ಡ್ಗಳಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ಡ್ರೈವರ್ಗಳಿಗೂ ಕೂಡ ಈ ರೀತಿ ಪೊಲೀಸ್ ವೆರಿಫಿಕೇಷನ್ ಕೇಳ್ತಾರೆ. ಹಾಗೆಯೇ ನೀವೇನಾದರೂ CSC ಸೆಂಟ್ರ್ಗಳು, ಆಧಾರ್ ಸೆಂಟ್ರ್ಗಳು ನಡೆಸ್ತಾ ಇದ್ದರೆ ಅವರು ಕೂಡ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಫಸ್ಟ್ ಟೈಮ್ ನೀವು ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀರಿ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ. ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಬಂದು ಇಲ್ಲಿ ನ್ಯೂ ಯೂಸರ್ ಅಂತ ಇದೆ ನೋಡಿ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜು ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ನಂತರ ಪೇಜಲ್ಲಿ ಒಂದು 6 ಡಿಜಿಟ್ ಪಿನ್ನ ಸೆಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡಿ. ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಒಂದು ಫೋನ್ ನಂಬರ್ ಕೇಳುತ್ತೆ. ಆ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಕೊಟ್ಟಿರೋ ಮೊಬೈಲ್ಗೂ ಕೂಡ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ, ಡಿಜಿಲಾಕರ್ಗೆ ನಿಮ್ಮ ಪರ್ಮಿಷನ್ನ ಕೇಳುತ್ತೆ. ಇಲ್ಲಿ ಅಲೋ ಅಂತ ಮಾಡಬೇಕಾಗುತ್ತೆ. ಅಲೋ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜು ರಿಜಿಸ್ಟ್ರೇಷನ್ ಪೇಜು ಮತ್ತೆ ಒಂದು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಅಂದರೆ ಸೇವಾ ಸಿಂಧು ಲಾಗಿನ್ಗೆ ಯಾವಾಗಲೂ ಕೊಡದೇ ಇರ್ತಕ್ಕಂಥ ಹೊಸ ಫೋನ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಆ ರೀತಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿ ಒಂದು ವೆರಿಫಿಕೇಷನ್ ಅಂತ ಪಾಪಪ್ ಬರುತ್ತೆ. ಓಕೆ ಅಂತ ಮಾಡಿ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಪೇಜಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಯು ಹ್ಯಾವ್ ಎ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಇನ್ ಸೇವಾ ಸಿಂಧು ಅಂತ ಬರುತ್ತೆ. ಓಕೆ ಅಂತ ಮಾಡಿ ಮತ್ತೆ ಮೇನ್ ಪೇಜ್ಗೆ ಬಂದುಬಿಡುತ್ತೆ. ಇಲ್ಲಿ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮಗೆ ಈ ರೀತಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಪೊಲೀಸ್ ವೆರಿಫಿಕೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಆಪ್ಷನ್ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಕಾರ್ನರಲ್ಲಿ ಸರ್ಚ್ ಬಾರ್ ಇದೆ ನೋಡಿ, ಅಲ್ಲಿಗೆ ಬಂದು ಪೊಲೀಸ್ ಅಂತ ಸರ್ಚ್ ಮಾಡಿ ನಿಮಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸೇವೆಗಳು ಇಲ್ಲಿ ಲಭ್ಯ ಆಗ್ತವೆ. ಇಲ್ಲಿ ನೀವು ನೋಡ್ತಿರ್ಬೋದು ಉದ್ಯೋಗ ಪರಿಶೀಲನೆಗಾಗಿ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ ಅಂತ ಇದೆ ನೋಡಿ, ಜಾಬ್ ವೆರಿಫಿಕೇಷನ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ 2 ರೀತಿ ಆಪ್ಷನ್ಗಳು ಶೋ ಆಗ್ತವೆ. ಒಂದು ಬಂದು ಅಟೆಂಡೆಂಟ್ ಓನ್ಲಿ, ಅಟೆಂಡೆಂಟ್ ಆ್ಯಂಡ್ ಅಡ್ರೆಸ್ ಅಂತ ಬರುತ್ತೆ. ಇಲ್ಲಿ ಫಸ್ಟು ನೀವು ಅಟೆಂಡೆಂಟ್ ಆ್ಯಂಡ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿದ್ರೆ 1,50,000 ರೂಪಾಯಿನ ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ಈ ಆಪ್ಷನ್ ಬಳಸ್ಕೊಂಡ್ರೆ ನಿಮ್ಮ ಅಡ್ರೆಸ್ಗೆ ಬಂದು ಕೂಡ ವೆರಿಫಿಕೇಷನ್ ಮಾಡಿಕೊಡ್ತಾರೆ. ನೀವು ಖಾಸಗಿ ಕಂಪ್ನಿ ನೌಕರಾಗಿತ್ತಂದರೆ ಅದೇನು ಅವಶ್ಯಕತೆ ಇಲ್ಲ. ಇಲ್ಲಿ ಅಟೆಂಡೆನ್ಸ್ ಓನ್ಲಿ ಅಂತ ಇದೆ ನೋಡಿ, 450 ರೂಪೀಸ್ದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡಿಂದ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಚೂಸ್ ಫೈಲ್ ಮಾಡಿ ನೀವು ಇಲ್ಲೊಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಈ ಲಿಸ್ಟಿಂದ ನಿಮ್ಮ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಬೇಕಾಗುತ್ತೆ. ನಂತರ ಪಕ್ಕದಲ್ಲಿ ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮು, ತಂದೆ ತಾಯಿ ಹೆಸರುಗಳನ್ನ ಇಲ್ಲಿ ಗಂಡನ ಹೆಸರಿದ್ದರೆ ಗಂಡನ ಹೆಸರು, ತಂದೆ ಹೆಸರಿದ್ದರೆ ತಂದೆ ಹೆಸರನ್ನ ಹಾಕಿ. ಪರ್ಪಸ್ಸು ಅಂದರೆ ಉದ್ದೇಶ ಯಾವುದು ಅಂತ, ಏನಕ್ಕೋಸ್ಕರ ಬೇಕು ಅಂತ ಅಲ್ಲಿ ಜಾಬ್ ಪರ್ಪಸ್ ಇದ್ದರೆ ಜಾಬ್ ಪರ್ಪಸ್ ಅಂತ ಹಾಕಿ. ಹಾಗೆಯೇ ಇಲ್ಲಿ ಎಷ್ಟು ಅವಧಿಯಿಂದ ನೀವು ಈ ಸ್ಥಳದಲ್ಲಿ ವಾಸವಾಗಿದ್ದೀರಾ ಅಂತ ಕೇಳುತ್ತೆ. ಅಲ್ಲಿ ಸಾಮಾನ್ಯವಾಗಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತದಲ್ಲ, ಆ ಡೇಟ್ ಆಫ್ ಬರ್ತಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಮದುವೆ ಆಗಿತ್ತು ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳುಗಳು ಯಾವ ಡೇಟಿಂದ ಮದುವೆಯಾಗಿ ಗಂಡನ ಮನೇಲಿ ವಾಸ ಆಗಿದ್ದರೆ ಆ ಡೇಟ್ನ ಚೂಸ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂತು ಅಂದರೆ ಇಲ್ಲಿ ನಿಮ್ಮ ಅಡ್ರೆಸ್ನ ಕೇಳುತ್ತೆ. ಸಂಪೂರ್ಣವಾದ ಅಡ್ರೆಸ್ನ ಹಾಕಬೇಕಾಗತ್ತೆ. ನಿಮ್ಮ ಗ್ರಾಮ, ನಿಮ್ಮ ಪೋಸ್ಟು, ನಿಮ್ಮ ತಾಲೂಕು, ಹಾಗೆ ನಿಮ್ಮ ಪಿನ್ ಕೋಡು ಪ್ರತಿಯೊಂದು ಡೀಟೇಲ್ಸಾಗಿ ಆಧಾರ್ ಕಾರ್ಡಲ್ಲಿರುವಂಥ ಟೈಪ್ ಮಾಡಿ. ನಂತರ ಇಲ್ಲಿ ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಿಮ್ಮ ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನು ಸಿಟಿ ವ್ಯಾಪ್ತಿಗೆ ಬರ್ತದಾ ಇಲ್ಲ ಡಿಸ್ಟಿಕ್ ವ್ಯಾಪ್ತಿಗೆ ಬರ್ತದಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರಸ್ತುತ ಪೊಲೀಸ್ ಸ್ಟೇಷನ್ ನಿಮ್ಮ ತಾಲೂಕು ಲೆವೆಲಲ್ಲಿ ಇತ್ತು ಅಂದರೆ ನೀವು ಇಲ್ಲಿ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಪೊಲೀಸ್ ಸ್ಟೇಷನ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ಟೇಷನ್ಗಳ ಸಂಖ್ಯೆಗಳು ಇಲ್ಲಿ ಕಂಡುಬರ್ತದೆ. ನಿಮ್ಮ ಸ್ಥಳೀಯವಾಗಿ ನಿಮ್ಮ ಪೊಲೀಸ್ ಸ್ಟೇಷನ್ ಯಾವುದು ಅದನ್ನು ನೀವು ಅಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ವಿಲೇಜು ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತದೆ ಅದನ್ನು. ನಂತರ ನಿಮ್ಮ ಪಿನ್ ಕೋಡ್ ಹಾಕಿ ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಹಾಗೆಯೇ ಇಮೇಲ್ ID ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ನೇಹಿತರ ಕೆಳಗಡೆ ಪ್ರಸ್ತುತ ವಿಳಾಸ ಮತ್ತು ಕಾಯಂ ವಿಳಾಸ 2 ಒಂದೇನಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಮಾಡಿಕೊಂಡ್ರೆ ಮೇಲ್ಗಡೆ ಅಡ್ರೆಸ್ಸು ಕೆಳಗಡೆಗೆ ಬಂದುಬಿಡುತ್ತೆ. ಒಂದು ವೇಳೆ ನಿಮ್ಮದು ಪ್ರಸ್ತುತ ವಿಳಾಸ ಮತ್ತು ಕಾಯಂ ವಿಳಾಸ 2 ಕೂಡ ಬೇರೆ ಬೇರೆ ಇತ್ತು ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಕಾಯಂ ವಿಳಾಸನ ಸಪ್ರೇಟಾಗಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನನ್ನ ವಿಚಾರದಲ್ಲಿ ಈ 2 ಕೂಡ ಪ್ರಸ್ತುತ ಮತ್ತು ಕಾಯಂ ವಿಳಾಸ 2 ಕೂಡ ಒಂದೇ ಆಗಿರೋದ್ರಿಂದ ನಾನು 2 ಕೂಡ ಎಸ್ ಅಂತ ಮಾಡಿಕೊಂಡು ಕೆಳಗಡೆ ಬರ್ತಾಯಿದ್ದೀನಿ. ಕನ್ಸಲ್ಟ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ.
ನೀವು ಫಿಲ್ ಮಾಡಿರ್ತಕ್ಕಂಥ ಡಾಟಾ ಕೂಡ ಎಲ್ಲ ಇಲ್ಲಿ ಕಂಡುಬರುತ್ತೆ. ಇಲ್ಲಿ ಕೆಳಗಡೆ ಬಂದು ಅಟ್ಯಾಚ್ ಅನ್ನೆಕ್ಸರ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಇವಾಗ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಪೇಜು ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಅಡ್ರೆಸ್ ಪ್ರೂಫ್ ಅಂತ ಕೇಳುತ್ತೆ. ಈ ಲಿಸ್ಟಿಂದ ಇರ್ತಕ್ಕಂಥ ಅಡ್ರೆಸ್ ಪ್ರೂಫ್ನ ನೀವು ಒಂದನ್ನು ಹಾಕಬೇಕಾಗತ್ತೆ. ಸಪೋಸ್ ನಾನಿಲ್ಲಿ ಆಧಾರ್ ಕಾರ್ಡ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ 500 KB ಒಳಗೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಮೊದಲೇ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ನಾನೀಗ ಸ್ಕ್ಯಾನ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ನು ಕೂಡ ಮಾಡ್ತಾಯಿದ್ದೀನಿ. ಒಂದು ವೇಳೆ ಫೈಲು ಜಾಸ್ತಿ ಇತ್ತು ಅಂದರೆ ತೊಗೊಳ್ಳಲ್ಲ, ನೀವು 500ಗೆ ನೀವು ಕಂಪ್ರೆಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಐಡೆಂಟಿ ಪ್ರೂಫ್ಗೆ ನಾನು ಡ್ರೈವಿಂಗ್ ಲೈಸೆನ್ಸ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಸ್ನೇಹಿತರೆ, ಇಲ್ಲಿ ಫೋಟೋಗ್ರಫಿ ಅಂದರೆ ನಿಮ್ಮ ಫೋಟೋನ ಕೇಳುತ್ತೆ. ನಿಮ್ಮ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗೆಯೇ ಕೆಳಗಡೆ ಬಂತು ಅಂದರೆ ರೆಫರೆನ್ಸ್ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಸೇವ್ ಆ್ಯಂಡ್ ಅನ್ನೆಕ್ಸರಿ ಅಂತ ಕ್ಲಿಕ್ ಮಾಡಿ ಮತ್ತೆ ಒಂದು ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಪ್ರಿವ್ಯೂ ಈ ಥರ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮ್ಮ ಪೇಮೆಂಟ್ ಮಾಡೋ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಪೇಟಿಎಮ್ ಮುಖಾಂತರ ಮಾಡ್ತೀರಾ, ಬಿಲ್ ಪೇಮೆಂಟ್ಸ್ ಅಂತ ಕೇಳುತ್ತೆ. ನೀವು ಪೇಟಿಎಮ್ ಅಂತ ಚೂಸ್ ಮಾಡ್ಕೊಳ್ಳಿ. ಪೇಟಿಎಮ್ ಪೇಮೆಂಟ್ ಮೆಥಡು ತುಂಬ ಈಸಿಯಾಗಿರುತ್ತೆ. ಪೇಮೆಂಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಪೇಟಿಎಮ್ನ. ಈಗ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ, ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ನಿಮ್ಮ ಪೇಮೆಂಟ್ ಮಾಡ್ತು ಅಂದರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಈ ರೀತಿ ಡೈರೆಕ್ಟ್ ಆಗುತ್ತೆ. ಅಲ್ಲಿ ಕೆಲವು ಟೈಮಲ್ಲಿ ಸೀಸನ್ ಎಕ್ಸ್ಪೈರ್ಡ್ ಅಂತ ನಿಮ್ಮದು ಲಾಗಿನ್ ಕೇಳುತ್ತೆ. ಲಾಗಿನ್ ಮಾಡ್ಕೊಳ್ಳಿ. ಮತ್ತೆ ನಾನು ಹೋಮ್ ಪೇಜ್ ಬಂದು ಮತ್ತೆ ಲಾಗಿನ್ ಮಾಡ್ಕೋತಾ ಇದ್ದೀನಿ. ಈಗ ಪೇಮೆಂಟ್ ಏನು ವೇಸ್ಟ್ ಆಗಲ್ಲ ಸ್ನೇಹಿತರೆ. ನೀವು ಮತ್ತೆ ಲಾಗಿನ್ ಮಾಡ್ಕೊಂಡು ಇಲ್ಲಿ ಅಕ್ಲಾಮೆಂಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ವೇವ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಬಂದು ರಿವ್ಯಾಲಿಡೇಟೆಡ್ ಪೇಮೆಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಈ ರೀತಿ ಒಂದು ಡ್ರಾಫ್ಟ್ ಅಂತ ಒಂದು ಕಾಪಿ ತೋರಿಸುತ್ತೆ. ಈ ಡ್ರಾಫ್ಟ್ ಕಾಪಿಯನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅಕ್ಲಾಮೆಂಟ್ ಕಾಪಿ ಕೂಡ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಫ್ಯೂಚರಲ್ಲಿ ನಿಮಗೆ ಟೇಷನ್ ಕಡೆಯಿಂದ ಒಂದು ವಾರದ ನಂತರ ಒಂದು ಕಾಲ್ ಬರುತ್ತೆ. ಅದ್ರ ಜೊತೆ ಈ ಕಾಪಿ ಜೊತೆ ನೀವು ಆಧಾರ್ ಕಾರ್ಡು, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ದಾಖಲಾತಿಗಳು ಅಪ್ಲೋಡ್ ಮಾಡಿದಿರಿ ಆ ಒರಿಜಿನಲ್ ಪ್ರತಿನೂ ಕೂಡ ನೀವು ಜೊತೆಲಿ ತೊಗೊಂಡೋಗ್ಬೇಕಾಗ್ತದೆ. ನೀವು ಎಲ್ಲ ದಾಖಲಾತಿಗಳ ಸಬ್ಮಿಟ್ ಮಾಡಿದ ನಂತರ 2 ಡೇಸ್ ಒಳಗೆ ಮತ್ತೆ ಅಲ್ಲಿ ಅಪ್ರೂವಲ್ ಮಾಡಿ ಸೇಮ್ ಅದೇ ಕಾಪಿನೂ ಕೂಡ ಇಲ್ಲಿ ಮತ್ತೆ ನಿಮಗೆ ನಿಮ್ಮ ಪೇಜ್ಗೆ ಕೂಡ ಅಪ್ಲೋಡ್ ಮಾಡ್ತಾರೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇರುತ್ತೆ ಕಾಪಿ. ಸ್ನೇಹಿತರೆ, ಸ್ವಲ್ಪ ದಿನಗಳ ನಂತರ ಮತ್ತೆ ನಾನು ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಇಲ್ವ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೀವು ಸೇಮ್ ಇದೇ ರೀತಿ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ವೇವ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಬಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಟ್ರ್ಯಾಕ್ ID ಅಂತ ಬರುತ್ತೆ. ನೀವು ಇಲ್ಲಿ ಏನು ಡೇಟು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಕೆಳಗಡೆ ಬಂದು ಅಲ್ಲಿ ಗೆಟ್ ಡಾಟಾ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಆಪ್ಷನ್ ಓಪನ್ ಆಗ್ತದೆ. ಪೊಲೀಸ್ ವೆರಿಫಿಕೇಷನ್ಗೆ ಅಪ್ಲೈ ಮಾಡಿರ್ತೀರಲ್ಲ, ಇಲ್ಲಿ ಡಿಲ್ವರ್ಡ್ ಅಂತ ಬರ್ತಾಯಿದೆ ನೋಡಿ. ಅದು ಡಿಲ್ವರ್ಡ್ ಅಂದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿ ನಿಮ್ಮದು ಆ ಕಡೆಯಿಂದಲೂ ಕೂಡ ಪೊಲೀಸ್ ಇಲಾಖೆ ಕಡೆಯಿಂದಲೂ ಕೂಡ ಅಪ್ಲೋಡ್ನ ಮಾಡಿರ್ತಾರೆ. ಇಲ್ಲಿ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಂತ ಕಾಲಮ್ ಕಾಣ್ತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಡೌನ್ಲೋಡ್ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಆಗಿರ್ತಕ್ಕಂಥದ್ದು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ನಿಮಗೆ ನೋಡ್ಲಿಕ್ಕೆ ಕಾಣ್ತದೆ. ಇದನ್ನು ಪ್ರಿಂಟ್ ತಗೊಂಡು ನೀವು ಯೂಸ್ ಮಾಡ್ಬೋದು. ಇದು ಡಿಜಿಟಲ್ ಕಾಪಿ ಆಗಿರೋದ್ರಿಂದ ನೀವು ಇಲ್ಲಿ ಸಿಗ್ನೇಚರ್ ಅವಶ್ಯಕತೆ ಇರಲ್ಲ. ಇಲ್ಲಿ ಬಾರ್ ಕೋಡ್ ಕೊಟ್ಟಿರ್ತಾರೆ, ನಿಮ್ಗೆ ಅದು ಒರಿಜಿನಲ್ ಕಾಪಿನೂ ಕೂಡ ಆಗಿರ್ತದೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು.